ನಿನ್ನೆ ಮ್ಯಾಚ್ನಲ್ಲಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆರ್ ಸಿ ಬಿ ಇಷ್ಟು ಕನ್ವಿನ್ಸಿಂಗ್ ಆಗಿ ಸ್ಟ್ರಾಂಗ್ ಆಗಿರೋ KKR ಟೀಮ್ ಮೇಲೆ ಗೆಲ್ಲುತ್ತೆ ಅಂತ. ಟಾಸ್ ಗೆದ್ದು ರಜತ್ ಪಟಿದಾರ್ ನಿನ್ನೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಟಾಸ್ ಸೋತು ಬ್ಯಾಟಿಂಗ್ ಮಾಡಲು ಬಂದ KKRಗೆ ಪವರ್ ಪ್ಲೇನಲ್ಲೇನೋ ಒಳ್ಳೆ ಸ್ಟಾರ್ಟ್ ಸಿಕ್ತು. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರೋ ಕ್ವಿಂಟನ್ ಡಿ ಕಾಕ್ ಬೇಗ ಔಟ್ ಆದರೂ ಕೂಡ ಸುನಿಲ್ ನರೈನ್ ಮತ್ತು ರಹಾನೆ ಸೇರಿಕೊಂಡು 65 ರನ್ನ ಕಲೆ ಹಾಕಿದ್ರು. ಪವರ್ ಪ್ಲೇನಲ್ಲಿ ಕೇವಲ ಒಂದೇ ಒಂದು ವಿಕೆಟ್ ಬಿದ್ದಿತ್ತು. ಆನಂತರ ನಮ್ಮ ಆರ್ ಸಿ ಬಿ ತಂಡ ಕಮ್ಬ್ಯಾಕ್ ಮಾಡಿ ಕೇವಲ 174 ರನ್ಗೆ ಆಲ್ಔಟ್ ಮಾಡ್ತು. ರಸಿಕ್ ದಾರ್ಗೆ ಪವರ್ ಪ್ಲೇನಲ್ಲಿ ಬೌಲಿಂಗ್ ಕೊಟ್ಟಿದ್ದು ಶಾಕಿಂಗ್ ಡಿಸಿಷನ್ ಆಗಿತ್ತು. ಇನ್ನೊಂದು ಓವರ್ ಯಶ್ ದಯಾಲ್ಗೆ ಕೊಟ್ಟಿದ್ರೆ ಟೈಟಾಗಿ ಇಡ್ಬೋದಿತ್ತೇನೋ. ರಸಿಕ್ ದಾರ್ ಮತ್ತು ಕೃಣಾಲ್ ಪಾಂಡೆ ಇಬ್ಬರು ಕೂಡ ಪವರ್ ಪ್ಲೇನಲ್ಲಿ ಕಾಸ್ಟ್ಲಿ ಆದರೂ ಕೂಡ ನಂತರ ಮಿಡ್ಲ್ ಓವರ್ಸ್ಗಳಲ್ಲಿ ಕಮ್ಬ್ಯಾಕ್ ಮಾಡ್ತಾರೆ. ಪವರ್ ಪ್ಲೇ ಮುಗಿದ ಮೇಲೆ 10ನೇ ಓವರ್ ಬೌಲಿಂಗ್ ಮಾಡಲು ಬಂದ ರಸಿಕ್ ದಾರ್ ಒಂದು 4 ಒಂದು 6 ಹೊಡೆಸ್ಕೊಂಡ್ರು ಕೂಡ ಸುನಿಲ್ ನರೈನ್ ಅವರ ವಿಕೆಟ್ ತೆಗೆದುಕೊಡ್ತಾರೆ. ಸುನಿಲ್ ನರೈನ್ ವಿಕೆಟ್ ಬಿದ್ದ ಮೇಲೆ KKR ಟೀಮ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಸ್ಟಾರ್ಟ್ ಆಗ್ತೈತೆ. ಅಲ್ಲಿಂದ ಅವ್ರು ಕಮ್ಬ್ಯಾಕ್ ಮಾಡಲು ಆಗೋದೇ ಇಲ್ಲ. ಆದರೂ ನೆಕ್ಸ್ಟ್ ಓವರ್ನಲ್ಲೇ ಕೃಣಾಲ್ ಪಾಂಡ್ಯ ಸೆಟ್ಲ್ ಆಗಿ ಆಡ್ತಿದ್ದ ಅಜಿಂಕ್ಯ ರಹಾನೆನ ಕೂಡ ಔಟ್ ಮಾಡಿದ್ರು. ಅಜಿಂಕ್ಯ ರಹಾನೆ ಡೇಂಜರಸ್ ಆಗಿ ಕಾಣ್ತಿದ್ರು. ರಹಾನೆ ಔಟ್ ಆದ್ಮೇಲೆ ಯಾವ KKR ಬ್ಯಾಟ್ಸ್ಮನ್ ಇಂದ ಕೂಡ ದೊಡ್ಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಆದರೆ ನೆಕ್ಸ್ಟ್ ಓವರ್ ಬೌಲಿಂಗ್ ಮಾಡಲು ಬರೋ ಸುಯಾಶ್ ಶರ್ಮಾ 3 4ಗಳನ್ನ ಬಿಟ್ಕೊಡ್ತಾರೆ. ಸುಯಾಶ್ ಶರ್ಮಾ ಕಾಸ್ಟ್ಲಿ ಆದರೂ ಕೂಡ ತಮ್ಮ ಸ್ಪೆಲ್ನ ಕೊನೆಯ ಓವರ್ನಲ್ಲಿ ವಿಕೆಟ್ ತೆಗೆದುಕೊಡ್ತಾರೆ. ರಿಂಕು ರಜಲ್ ಔಟ್ ಆದಮೇಲೆ ಇನ್ನು ಬಿಗ್ ಹಿಟ್ಟರ್ ಅಂತ ಉಳಿದಿದ್ದು ರಮಣ್ದೀಪ್ ಸಿಂಗ್ ಒಬ್ಬರೇ. ರಮಣ್ದೀಪ್ ಸಿಂಗ್ ಬ್ಯಾಟ್ ಕೂಡ ನಿನ್ನೆ ಸೌಂಡ್ ಮಾಡಲು ಆಗಲಿಲ್ಲ. ನಂಬರ್ 5 ಅಲ್ಲಿ ಬರೋ ರಘುವಂಶಿ ಸಣ್ಣ ಕ್ಯಾನ್ಯೂ ಆಡಿ KKR ತಂಡಕ್ಕೆ 174 ರನ್ಗಳನ್ನ ಗಳಿಸೋದ್ರಲ್ಲಿ ಯಶಸ್ವಿ ಮಾಡ್ತಾರೆ. ರೀಸೆಂಟಾಗಿ IPL ಟ್ರೆಂಡ್ ನೋಡಿದ್ರೆ 174 ಬಿಲೋ ಪಾರ್ ಸ್ಕೋರ್ ಆಗಿತ್ತು. 174 ರನ್ನು ಚೇಸ್ ಮಾಡಲು ಸ್ಟಾರ್ಟ್ ಮಾಡಿದ RCB ತಂಡ ಕೂಡ ಈಸಿಯಾಗಿ ಗೆಲ್ತು. ಓಪನರ್ ಆಗಿ ಬಂದ ಫಿಲಿಪ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಕೂಡ 50 ಗಳಿಸಿದ್ರು. ಇನ್ನು ಕೊಹ್ಲಿ ನಾಟ್ಔಟ್ ಆಗಿದ್ದು ನಮ್ಮ RCB ತಂಡಕ್ಕೆ ಗೆಲ್ಸಿದ್ರು. ಪವರ್ ಪ್ಲೇ ಮುಗಿದಾಗ RCB ಸ್ಕೋರ್ 80 ಆಗಿತ್ತು. ಅಲ್ಲೇ RCB ತಂಡ ಅರ್ಧ ಮ್ಯಾಚ್ ಗೆದ್ದಾಗಿತ್ತು. ಇನ್ನು ಸಾಲ್ಟ್ 49ರಲ್ಲಿ ಬ್ಯಾಟಿಂಗ್ ಆಡ್ತಿದ್ರು ಮತ್ತು ಕೊಹ್ಲಿ 29 ರನ್ನ ಹೊಡೆದಿದ್ರು ಕೇವಲ 13 ಬಾಲ್ಗಳಲ್ಲಿ. ಪವರ್ ಪ್ಲೇ ಮುಗಿದ ಮೇಲೆ 9ನೇ ಓವರಲ್ಲಿ ಸಾಲ್ಟ್ ಔಟ್ ಆಗ್ತಾರೆ. ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ನಂಬರ್ 3ನಲ್ಲಿ ಬಂದು ಸ್ಟ್ರಗಲ್ ಮಾಡಿ ಕೇವಲ 10 ರನ್ಗೆ ಔಟ್ ಆದ್ರು. ನಮ್ಮ RCB ಬ್ಯಾಟಿಂಗ್ನಲ್ಲಿ ಗಮನಿಸಬೇಕಾಗಿರೋ ವಿಷಯ ಅಂದರೆ KKRನ ಪ್ರೈಮ್ ಬೌಲರ್ಸ್ ಆಗಿರೋ ಸುನಿಲ್ ನರೈನ್ ಮತ್ತು ವರುಣ್ ಚಕ್ರವರ್ತಿಗೆನೆ ಅಟ್ಯಾಕ್ ಮಾಡ್ತಾರೆ. ನಂಬರ್ 4 ನಂಬರ್ 5ನಲ್ಲಿ ಬರೋ ರಜತ್ ಪಟಿದಾರ್ ಮತ್ತು ಲಿವಿಂಗ್ಸ್ಟನ್ RCB ತಂಡಕ್ಕೆ ಈಸಿಯಾಗಿ ಫಿನಿಶ್ ಮಾಡಿಕೊಡ್ತಾರೆ. RCBಯ ಮ್ಯಾಚ್ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.